ಕೆಲವೊಮ್ಮೆ ಹಾಗೇನೆ ಒಂದಿಷ್ಟು ಸಿನಿಮಾಗಳನ್ನ ನೋಡಿ ಹೀಗ್ ಮಾಡ್ಬೇಕಪ್ಪ ಸಿನಿಮಾ ಅಂತಂದ್ರೆ ಅಂತ ಅನ್ಸತ್ತೆ. ಇನ್ನು ಕೆಲವೊಮ್ಮೆ ಯಾವುದೇ ಕಾರಣಕ್ಕೂ ಇಂಥ ಸಿನಿಮಾ ಮಾಡಬಾರ್ದು ಅಂತ ಅನ್ಸತ್ತೆ. ಈ ಚಿತ್ರ ಎರಡನೇ ಸಾಲಿಗೆ ಸೇರ್ಕೊಳ್ಳುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೋಣವಾ. ದಿ ರಾಜಾ ಸಾಬ್, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಮಾರುತಿ, ಸ್ಟಾರರ್ ಬೈ ಪ್ರಭಾಸ್, ಮಾಲವಿಕಾ, ಸಂಜಯ್ ದತ್ ಅಂಡ್ ಮೆನಿ ಮೋರ್. ರಾಜು ಪ್ಲೇಡ್ ಬೈ ಪ್ರಭಾಸ್. ಅವನ ಅಜ್ಜಿ ಅಂದ್ರೆ ಅವನಿಗೆ ಪ್ರಾಣ, ಆದ್ರೆ ಅವಳಿಗೆ ಆಲ್ಝೈಮರ್ಸ್ ಅನ್ನುವಂಥ ಕಾಯಿಲೆ ಇರುತ್ತೆ. ಎಲ್ಲವನ್ನು ಮರ್ತೋಗುವಂತ ಕಾಯಿಲೆ ಅದು. ಅವಳಿಗೆ 45 ವರ್ಷದ ಹಿಂದೆ ಕಾಣೆಯಾದ ತನ್ನ ಗಂಡನನ್ನ ಹುಡುಕ್ಸ್ಕೊಡು ಅಂತ ತನ್ನ ಮೊಮ್ಮಗ ರಾಜುಗೆ ಕೇಳ್ತಾನೆ ಇರ್ತಾಳೆ. ರಾಜುಗೆ ತನ್ನ ತಾತ ಬದುಕಿರುವಂತ ಸುದ್ದಿ ಗೊತ್ತಾಗತ್ತೆ. ಅವನನ್ನ ಹುಡ್ಕೊಂಡು ಹೈದರಾಬಾದ್ಗೆ ಬರ್ತಾನೆ. ರಾಜುನ ತಾತ ಯಾರು, ಅವನು ಯಾಕೆ ಇಷ್ಟು ವರ್ಷ ಯಾರಿಗೂ ಕಾಣಿಸ್ದೆ ಮಾರಿಯಾಗಿ ಓಡಾಡ್ತಿದ್ದ, ಮತ್ತು ರಾಜು ಅವನ್ನ ಕರ್ಕೊಂಡು ವಾಪಸ್ ಊರಿಗೆ ಹೋದ್ನಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅವು ಇಲ್ಲಿ ಕಮ್ಮಿ ಇದ್ವು. ನನಗೆ ತಮ್ಮನ್ನವರ ಮ್ಯೂಸಿಕ್ ಅಷ್ಟೇ ಓಕೆ ಅಂತ ಅನ್ಸಿದ್ದು. ಅಟ್ಲೀಸ್ಟ್ ಈ ಈಸ್ ಜೆನ್ಯೂನ್ಲಿ ಟ್ರೈಯಿಂಗ್ ಟು ಡೂ ಸಮಥಿಂಗ್. ಎಫರ್ಟ್ಸ್ ಎದ್ ಕಾಣಿಸ್ತಾ ಇದೆ. ಇನ್ನು ಮಾರುತಿ ಅವರ ರೈಟಿಂಗ್ ವಿಷಯಕ್ಕೆ ಬರೋದಾದ್ರೆ ತುಂಬಾ ಫ್ಲಾಟ್ ಆಗಿದೆ ಅಂಡ್ ಲೇಸಿ ರೈಟಿಂಗ್ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸ್ಟಾರ್ ಕೆರಿಯರ್ ಅನ್ನ ಹಾಲ್ ಮಾಡ್ಬೇಕು ಅಂತಾನೆ ಈ ಸಿನಿಮಾ ಮಾಡ್ದಂಗಿದೆ. ಸೀರಿಯಸ್ಲಿ ಪ್ರಭಾಸ್ ಅವರು ಅವ್ರ ಟೀಮ್ ನ ಚೇಂಜ್ ಮಾಡುವಂತ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಯಾಕಿಂತ ಕೆಟ್ಟ ಸ್ಕ್ರಿಪ್ಟ್ಸ್ ಗಳೇ ಅವರ ಹತ್ರ ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಪೂರ್ತಿ ಬಾಡಿ ಡಬಲ್ ನ ಯೂಸ್ ಮಾಡಿದ್ದಾರೆ. ಯಾರೋ ಡ್ಯಾನ್ಸ್ ಮಾಡಿರೋದು, ಯಾರೋ ಫೈಟ್ ಮಾಡಿರೋದು, ಅವ್ರ ಬಾಡಿಗೆ ಪ್ರಭಾಸ್ ಅವ್ರನ್ನ ಫೇಸ್ ನ ಮಾಫ್ ಮಾಡಿದ್ದಾರೆ. ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. 4ನೇ ಕ್ಲಾಸ್ ಮಕ್ಕಳು ಕೂಡ ಇದನ್ನ ಬಾಡಿ ಡಬಲ್ ಅಂತ ಹೇಳ್ತಾರೆ. ಇನ್ನು ಆ 3 ಹೀರೋಯಿನ್ಸ್, ಯಪ್ಪ ಸ್ವಾಮಿ, ಯಾಕಾದ್ರೂ ಹಾಕಿದ್ರಪ್ಪ. ಬರೀ ಅವ್ರನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಂತಾನೆ ಕ್ಯಾಸ್ಟ್ ಮಾಡ್ದಂಗಿದೆ. 3 ಹೀರೋಯಿನ್ಸ್ ಸಿನಿಮಾದಲ್ಲಿ ಇಲ್ಲ ಅಂದ್ರೂ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಸಿನಿಮಾಗೆ ಬೀಳ್ತಾ ಇರ್ಲಿಲ್ಲ. ಬೂತ್ ಬಂಗ್ಲೆ ಅಂತ ಹೇಳ್ತಾರೆ, ಬೂತ್ ಬಂಗ್ಲೆ ಒಳಗಡೆ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವ ಸೀರಿಯಸ್ನೆಸ್ ಕಾಣಿಸೋದಿಲ್ಲ. ಅರ್ಧಂಬರ್ಧ ಸೀರೆ ಹಾಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಲ್ಲ, ಮಿನಿಮಮ್ ಲಾಜಿಕ್ ಆದ್ರೂ ಯೂಸ್ ಮಾಡ್ಬೇಕಲ್ವಾ. ಒಳಗಡೆ ಇರೋರಿಗೆ 5G ನೆಟ್ವರ್ಕ್ ಈಸಿಯಾಗಿ ಸಿಗ್ತಾ ಇರುತ್ತೆ, ಹೊರಗಡೆ ಇರೋರಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಒಳಗಡೆ ಟ್ರ್ಯಾಪ್ ಆಗಿದೀವಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಯಾರು ಕೇಳೋದಿಲ್ಲ. ಅಂಡ್ ಆ ಪ್ರಭಾಸ್ ಅವ್ರಿಗೆ ಮೇಕಪ್ ಮಾಡಿರೋದು ಕೂಡ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ವಿಗ್ ಅಂತ ನೀಟಾಗಿ ಡ್ರಾಯಿಂಗ್ ಬರ್ದಿರೋ ರೀತಿ ಇದೆ ಅವ್ರ ಹೇರ್ಸ್. ಅಂಡ್ ಕ್ಲೋಸ್ ಅಪ್ ಕೂಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಸೆನ್ಸ್ ಬೇಡವಾ? 100-200 ಕೋಟಿ ಬಡ್ಜೆಟ್ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಇವ್ರ ಹತ್ರ ಸ್ಟವ್ಸ್ ಇದೆ, ಬೇಕಾಗಿರೋಂಥ ಮೆಟೀರಿಯಲ್ಸ್ ಎಲ್ಲವೂ ಇದೆ, ದೊಡ್ಡ ಸ್ಟಾರ್ ಇದ್ದಾರೆ, ಆದ್ರೂ ಯಾವ್ದನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಲಾಜಿಕ್ಲೆಸ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಒಳಗಡೆ ಟ್ರ್ಯಾಪ್ ಆಗಿರುವಂತ ಹೀರೋಯಿನ್ಸ್ಗಳು ಒಬ್ಬೊಬ್ರು ಬುಕ್ ಓದ್ಕೊಂಡು ಆರಾಮಾಗಿ ಕೂತಿರ್ತಾರೆ, ಇನ್ನೊಬ್ರು ಆಪಲ್ ತಿನ್ಕೊಂಡು ಓಡಾಡ್ತಾ ಇರ್ತಾರೆ. ಏನ್ ಟ್ರ್ಯಾಪ್ ಆಗಿದಾರಾ ಇಲ್ಲ ಪಿಕ್ನಿಕ್ ಬಂದಿದಾರಾ ಅನ್ನೋದೇ ಗೊತ್ತಾಗೋದಿಲ್ಲ. ಸೀರಿಯಸ್ಲಿ ಪೂರ್ ರೈಟಿಂಗ್ ಅಂಡ್ ಪೂರ್ ಎಕ್ಸಿಕ್ಯೂಷನ್ ಮ್ಯಾನ್. VFX ಅಲ್ಲಲ್ಲಿ ಓಕೆ, ಇನ್ನು ಮಿಕ್ಕಿದ ಕಡೆ ವರ್ಸ್ಟ್ ಆಗಿದೆ VFX. ಕಾಮಿಡಿಯನ್ಸ್ ಎಲ್ಲ ಜೋಕರ್ಸ್ ರೀತಿ ಕಾಣಿಸ್ತಾರೆ. ಇಲ್ಲಿ ಅರ್ಥ ಆಗ್ಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಕಾಮಿಡಿಯನ್ಸ್ ನ ಕ್ಯಾಸ್ಟ್ ಮಾಡಿದ ತಕ್ಷಣ ಅಲ್ಲಿ ಕಾಮಿಡಿ ಹುಟ್ಟೋದಿಲ್ಲ, ಕಾಮಿಡಿನ ಬರಿಬೇಕಾಗತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಟೀಮ್ ನಿಂದ ಜೆನ್ಯೂನ್ ಎಫರ್ಟೇ ಇರಲಿಲ್ಲ. ಇನ್ನು ಸಾಂಗ್ ಪ್ಲೇಸ್ಮೆಂಟ್ ಗಳಂತೂ ಕೇಳಕ್ಕೆ ಹೋಗ್ಬೇಡಿ. ಟ್ರೇಲರ್ ನಲ್ಲಿ ತೋರಿಸಿರುವಂತ ಎಷ್ಟೋ ವಿಷಯಗಳನ್ನ ಕಟ್ ಮಾಡಿದ್ದಾರೆ. 2026 ಸ್ಟಾರ್ಟಿಂಗೇ ಹೀಗೆ, ಇನ್ನು ಮುಂದೆ ಅದು ಹೆಂಗೋ ದೇವರೇ ಕಾಪಾಡಬೇಕು. ಇಷ್ಟು ಕೇಳಿದ್ಮೇಲೂ ನೀವು ಸಿನಿಮಾನ ನೋಡ್ಬೇಕು ಅಂತಂದ್ರೆ ಅದ್ ನಿಮ್ ಕರ್ಮ. ಸೊ ಇದಾಗಿತ್ತು ನನ್ನ ರಿವ್ಯೂ. ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಷಯದ ಬಗ್ಗೆ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ.